ನಮಸ್ಕಾರ ಎಲ್ಲ JSS ಹಾಸ್ಪಿಟಲ್ನ ಅಭಿಮಾನಿ ವರ್ಗದವರಿಗೆ ಹಾಗೂ ಸಮಸ್ತ ಕನ್ನಡದ ಜನತೆಗೆ JSS ಹಾಸ್ಪಿಟಲ್ ಯೂಟ್ಯೂಬ್ ವತಿಯಿಂದ ಈ ಒಂದು ಡಾಕ್ಟರ್ ಸ್ಟಾಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಲವಾರು ವಿಶೇಷ ವಿಷಯಗಳೊಂದಿಗೆ ನಿಮ್ಮೆದುರಿಗೆ ಬಹಳಷ್ಟು ಬಾರಿ ತಜ್ಞ ವೈದ್ಯರನ್ನು ಕರೆದುಕೊಂಡು ಬಂದಿದ್ದೀನಿ, ಮಾತಾಡಿದ್ದೀನಿ. ಅದರ ಜೊತೆಯಲ್ಲಿ ತಮಗೆ ಬೇಕಾಗಿರುವಂಥ ಹಲವಾರು ವಿಚಾರಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಬಾರಿ ನಮ್ಮ ಜೊತೆಗೆ ಇರುವಂಥ ತಜ್ಞ ವೈದ್ಯರು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಜಯಪುರದ ಖ್ಯಾತ ತಜ್ಞರಾಗಿರುವಂಥ ಅಂದರೆ ಜನರಲ್ ಸರ್ಜನ್ ಆಗಿರುವಂಥ ಶ್ರೀಯುತ ಡಾಕ್ಟರ್ ಶಿರೀಶ್ ಕನ್ನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ಅಂತಂದರೆ ಜನರಲ್ ಸರ್ಜನ್ ಅಂತ ನಾವು ಹೇಳ್ತಾ ಇದೀವಲ್ಲ, ಶಸ್ತ್ರಚಿಕಿತ್ಸಕರು. ಇದರಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಶೇಷವಾಗಿರುವಂಥ ಚಿಕಿತ್ಸೆಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಇದೆ. ಎಸ್ಪೆಷಲಿ ಲ್ಯಾಪ್ರೋಸ್ಕೋಪಿ ಬಗ್ಗೆ ಇರ್ಬೋದು. ಅಂದರೆ ಈ ನಾರ್ಮಲ್ ಆಪರೇಷನ್ಗಳಿಗೂ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಗಳಿಗೂ ಏನು ವ್ಯತ್ಯಾಸ ಇದೆ, ಅಂದರೆ ಜನಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಡಬೇಕು ಅನ್ನೋಂಥ ವಿಚಾರದೊಂದಿಗೆ ನಿಮ್ಮೆದುರಿಗೆ ವೈದ್ಯರನ್ನ ಕರ್ಕೊಂಡು ಬಂದಿದ್ದೀನಿ. ಸರ್, ಈಗ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನೋದು ಈಗ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಯಾಕಂದರೆ ನಡೆದಾಡುವ ದೇವರು, ಭಾರತದ ಎರಡನೇ ವಿವೇಕಾನಂದ ಅಂತ ಕರೆಸ್ಕೊಂಡಂಥ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿ ಹೆಸರಲ್ಲಿ ಈ ಒಂದು ಆಸ್ಪತ್ರೆ ಪ್ರಾರಂಭಗೊಂಡಿದೆ. ಅದರಲ್ಲೂ ಕೂಡ ನಮ್ಮ ವಿಜಯಪುರ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಕನಸಿನ ಆಸ್ಪತ್ರೆ ಅಂತ ಕರಿತೀವಿ. ಹಲವಾರು ಸಾಧನೆಯ ಮೈಲಿಗಲ್ಲನ್ನು ಅದಾಗಲೇ ನಾವು ರೀಚ್ ಆಗಿದ್ದೀವಿ ಅಂತ ಗೊತ್ತಿದೆ. 2 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರಿ 1 ವರ್ಷದ ಅವಧಿಯಲ್ಲಿ. ಇದು ನಾವು ಆಸ್ಪತ್ರೆಗೆ ಸಂದಿರುವಂಥ ಒಂದು ಗರಿ ಅಷ್ಟೇ ಅಲ್ಲ, ಇದು ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಿರುವಂಥ ಒಂದು ಗರಿ. ಅದರಲ್ಲೂ ಕೂಡ ಒಂದು ಪೆರಿಮಾರ್ಟಮ್ ಸಿಸೇರಿಯನ್ ಡೆಲಿವರಿ ಮಾಡ್ಕೊಳ್ಳೋದ್ರ ಮೂಲಕ 1-2 ಜೀವಗಳನ್ನು ಉಳಿಸಿದಂಥದ್ದನ್ನು ನಾವು ನೋಡ್ತೀವಿ. ಸರ್, ಈಗ ಈ ನಿಮ್ಮ ಪ್ರೊಫೆಷನ್ ಅಂತಂದರೆ ನಿಮ್ಮ ಸ್ಪೆಷಲೈಸೇಷನ್ನು ಜನರಲ್ ಸರ್ಜನ್ ಅಂತ ಅಂದಾಗ ಈ ಭಾಳಷ್ಟು ಜನರ ತಲೆ ಏನಿರುತ್ತೆ ಅಂದರೆ ಆಪ್ರೇಷನ್ ಮಾಡಿದ್ರೆ ವ್ಯಕ್ತಿ ಅಲ್ಪ ಆಗ್ತಾನೆ, ಆ ವ್ಯಕ್ತಿಗೆ ಸಮಸ್ಯೆಗಳಾಗ್ತವೆ ಅಂತ ಸಾಮಾನ್ಯ ಜನರ ತಲೆಯಲ್ಲಿದ್ದು ಎಷ್ಟೋ ಜನ ಆಸ್ಪತ್ರೆಗೆ ಬಂದು ಆಪರೇಷನ್ ಅಂತ ಹೇಳಿದಾಗ ಹಿಂದೇಟಾಕಿದ್ದನ್ನು ನೋಡಿದ್ದೀವಿ. ಸರ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಈ ಆಪರೇಷನ್ ಮಾಡೋದ್ರಿಂದ ವ್ಯಕ್ತಿ ಅಲ್ಪ ಆಗ್ತಾನೆ, ಅವನ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ತಲೆಯಲ್ಲಿದೆಯಲ್ಲ, ಇದು ಸತ್ಯನಾ? ವ್ಯಕ್ತಿ ಅಲ್ಪ ಏನಾಗೋದಿಲ್ಲ. ಬೇಸಿಕಲಿ ಅವ್ರು ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ರೋಗ ಇರ್ಬೋದು. ಈಗ ನೀವು ವಿಚಾರ ಮಾಡಿದ್ರೆ ಸಾಧಾರಣವಾಗಿ ಅಪೆಂಡಿಕ್ಸ್ ತ್ರಾಸ ಇರ್ಬೋದು. ಅಪೆಂಡಿಕ್ಸ್ ತ್ರಾಸ್ ಇದು ಇದ್ದಾಗ ಆಪರೇಷನ್ ಮಾಡೋದು ಮಹತ್ವದ್ದು. ಇದನ್ನ ನಾವು ಮಾಡ್ಲಾರ್ದೆ ಹಂಗೆ ಬಿಟ್ಟು ಬಂದ್ರು ಜೀವಕ್ಕೆ ಅಪಾಯ. ಆಪರೇಷನ್ ಇದೊಂದು ನಮ್ ಶರೀರಕ್ಕೆ ಒಂದು ಧೋಕಾ ಅನ್ಬಹುದು. ಧೋಕಾ ಅಂತಂದ್ರೆ ಒಂದು ಇಂಜುರಿ ಅಂತ ಹೇಳ್ಬೋದು. ಬಟ್ ಆ ಇಂಜುರಿಗಿಂತ ಅಪೆಂಡಿಕ್ಸ್ ತ್ರಾಸ್ ಅದ್ ಮೇಲ್ಪಟ್ಟಾಗಿ ಇರ್ಬೋದು ಅಥವಾ ಮೇಲ್ಪಟ್ಟಾಗಿ ಆಗಬಹುದು, ಅದರಿಂದ ಜೀವಕ್ಕೆ ಅಪಾಯ ಆಗಬಹುದು. ಅದಕ್ಕೆ ಅದ್ ಆಪರೇಷನ್ ಮಾಡೋದು ಉತ್ತಮ. ಸರ್, ಕರೆಕ್ಟ್. ಈಗ ನೀವೇ ಹೇಳ್ಬಿಟ್ರಿ ಅಪೆಂಡಿಕ್ಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿ 1-2 ಸಮಸ್ಯೆಗಳು ಭಾಳ ಕಾಡುತ್ತೆ. ಒಂದು ಅಪೆಂಡಿಕ್ಸ್ ಅನ್ನೋದು ಭಾಳ ಕಾಡ್ತಾ ಇದೆ, ಅದ್ರ ಜೊತೆಯಲ್ಲಿ ಮೂಲವೇದಿ ಅನ್ನೋಂಥದ್ದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಸೊ ಈ ಅಪೆಂಡಿಕ್ಸಿಂದನೇ ಹೋಗೋಣ ಸರ್. ಈ ಅಪೆಂಡಿಕ್ಸ್ ಆಪ್ರೇಟ್ ಮಾಡಬೇಕು ಅಂತಂದರೆ 2 ಥರ ಮಾಡ್ಬೋದು ಅಂತ ಹೇಳಿದ್ರು. ಒಂದು ಓಪನ್ ಆಗಿನೇ ನಾವು ಆಪರೇಟ್ ಮಾಡೋದಕ್ಕೆ ಅವಕಾಶ ಇದೆ, ಇನ್ನೊಂದು ಲ್ಯಾಪ್ರೋಸ್ಕೋಪಿ ಮೂಲಕ ಆಪರೇಷನ್ ಮಾಡೋದು ಅಂತ ಇದೆ. 2ರಲ್ಲಿ ಯಾವ್ದು ಬೆಟರ್ ಆಪ್ಷನ್ ಅಂತ ಸರ್? ಅಥವಾ ಯಾವಾಗ ಅವಶ್ಯಕತೆ ಬೀಳುತ್ತೆ ಇದು ಅಂತ ಸರ್? ಈಗ ಅಪೆಂಡಿಕ್ಸ್ ಅಲ್ಲಿ 2 ಪ್ರಕಾರ, ಒಂದು ಓಪನ್ ಮೆಥಡ್ ಅಂತ ಅನ್ಬೋದು, ಇನ್ನೊಂದು ಲ್ಯಾಪ್ರೋಸ್ಕೋಪಿ. ಲ್ಯಾಪ್ರೋಸ್ಕೋಪಿ ಬಹಳ ಜನ ಅವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ದೂರಬೀನಿಂದ ಮಾಡೋದು. ಅಪೆಂಡಿಕ್ಸ್ ಅಂತ ಅಂದಾಗ ಒಂದು ಓಪನ್ ಪದ್ಧತಿಯಲ್ಲಿ ನಾವು ಬಲ್ಗಡಿನ ಭಾಗದಲ್ಲಿ ಒಂದು 7-8 ಸೆಂಟಿಮೀಟರ್ ಅಥವಾ 5-6 ಸೆಂಟಿಮೀಟರ್ ಕಟ್ ತಗೊಂಡು ಹೊಟ್ಟೆನ ಹರಿದು ಇದು ಆಪರೇಷನ್ ಮಾಡ್ಬೇಕು. ಇದು ಹೊಟ್ಟೆನ ಹರಿದಾಗ ಏನ್ ನೋವು ಇರ್ತದಲ್ಲ, ಅದ್ ನೋವು ಬಹಳ ಜಾಸ್ತಿ ಇರ್ತದೆ. ಅದೇ ನಾವು ಲ್ಯಾಪ್ರೋಸ್ಕೋಪಿಕಲಿ ಮಾಡಿದ್ರೆ ನಾವು ಹೊಟ್ಟೆಯಲ್ಲಿ 3 ತೂತ್ ಹಾಕ್ತಿವಿ. ಒಂದು 1 ಸೆಂಟಿಮೀಟರ್ ಇದ್ದು ಅದು ಹೊಂಕಳ ಮೇಲ್ ಅಥವಾ ಕೆಳಗಡೆ, ಆಮೇಲೆ 2 ಭಾಗದಲ್ಲಿ ಇಲ್ಲೊಂದು ಹಿಂಗ್ 2 ತೂತ್, ಅದು ಅರ್ಧ ಸೆಂಟಿಮೀಟರ್. ಈಗ ನೀವು ನಾರ್ಮಲ್ ಶೇವಿಂಗ್ ಮಾಡ್ತೀರಿ, ಶೇವಿಂಗ್ ಮಾಡಿದಾಗ ಒಂದ್ ಸಣ್ಣ ಕಟ್ ಆಗುತ್ತೆ, ಅದೆಷ್ಟು ನೋವು ಇರ್ತದ ಅಷ್ಟು ನೋವು ಇಲ್ಲಿ ಇರ್ತದೆ. ವೆರಸ್ ನೀವು ದೊಡ್ಡ ಕಟ್ ಮಾಡಿದ್ರಪ್ಪ ಅಂದ್ರೆ ಎಷ್ಟು ನೋವು ಆಗ್ತದ ಅದು ಜಾಸ್ತಿ ಇರ್ತದೆ. ಇದು ಹೊಲಿಯುವುದು, ಇದ್ರದ್ದು ರಿಕವರಿ ಪ್ರೊಸೆಸಿಂಗ್, ನಿಮ್ ಬಾಡಿ ಎಫರ್ಟ್ಸ್ ಹಾಕೋದು ಇದರಲ್ಲಿ ಜಾಸ್ತಿ ಇರ್ತದೆ. ಯಾವ್ದು ದೊಡ್ಡ ಕಟ್ ಮಾಡಿದಾಗ. ಸಣ್ಣ ಕಟ್ ಮಾಡಿದಾಗ ನಿಮ್ ಬಾಡಿ ಹೀಲಿಂಗ್ ಪ್ರೊಸೆಸ್ಗೆ ಸಣ್ಣ ಕಟ್ ಹೀಲ್ ಮಾಡ್ಲಿಕ್ಕೆ ಅಷ್ಟೇ ಬೇಕಾಗ್ತದೆ. ಇದು ದೊಡ್ಡದಿದ್ದಾಗ ಬಾಡಿ ಹೀಲಿಂಗ್ ಪ್ರೊಸೆಸ್ ಜಾಸ್ತಿ ಟೈಮ್ ತಗೋದು. ಇದರಲ್ಲಿ ಹೀಲಿಂಗ್ ಪ್ರೊಸೆಸ್ ಸ್ವಲ್ಪ ಇರ್ತದೆ.
ಹಂಗಿದ್ದಾಗ ನಿಮ್ದು ಬಾಡಿ ಹೀಲಿಂಗ್ ಲಘು ಆಗ್ತದೆ, ಹಾ. ನೀವು ನಿಮ್ ಕೆಲ್ಸಕ್ಕೆ ಲಘು ಹೋಗ್ಬೋದು. ಹೋಗ್ಬಹುದು. ಹಾ. ಆಮೇಲೆ ನಿಮ್ದು ರಿಕವರಿ ಒಳ್ಳೇದಿರೋದ್ರಿಂದ ನಿಮ್ ಲೈಫ್ ಕಂಫರ್ಟಬಲ್. ಎಸ್ ಸರ್. ಇದಕ್ಕೆ ಲ್ಯಾಪ್ರೋಸ್ಕೋಪಿ ಈಸ್ ಮೋರ್ ಹೆಲ್ಪ್ಫುಲ್ ಅಂತ ಅನಿಸ್ತದೆ. ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಎಷ್ಟೋ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನರು ಮಾತ್ರ ಲ್ಯಾಪ್ರೋಸ್ಕೋಪಿ ಬಗ್ಗೆ ಐಡಿಯಾ ಇದೆ ಸರ್. ಇನ್ನು ಕೆಲವರು ಜನರಿಗೆ ಆಪರೇಷನ್ ಅಂದ ತಕ್ಷಣ ಕಟ್ ಮಾಡೇ ಮಾಡೋದು ಅನ್ನೋದು ತಲೆಯಲ್ಲಿದೆ. ಸೊ ಅವ್ರು ಹೇಳ್ದಂಗೆ ಕೇವಲ 3 ಹೋಲ್ಗಳನ್ನು, ಅಂದರೆ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳಬೇಕು ಅಂದರೆ 3 ತೂತುಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಕ್ಯಾಮ್ರಾ ಬಿಟ್ಟು ಯಾವ ಭಾಗದಲ್ಲಿ ನಮಗೆ ಸಮಸ್ಯೆ ಇದೆಯೋ ಆ ಭಾಗದಲ್ಲಿ ಆಪರೇಟ್ ಮಾಡಿ ಆ ಸಮಸ್ಯೆನ ಸರಿಪಡಿಸುವಂಥ ಒಂದು ವ್ಯವಸ್ಥೆನ ಲ್ಯಾಪ್ರೋಸ್ಕೋಪಿ ಅಂತ ಕರೀತಾರೆ. ಸೊ ಅಂಥ ಒಂದು ಸರ್ಜನ್ ಸರ್ ನಮ್ಮಲ್ಲಿ ಅವರೇ ಸರಿ ಮಾಡ್ತಾರೆ. ಸರ್ ಇನ್ನೊಂದು, ಈ ಬೆಲೆ ಅಂತ ಬಂದಾಗ ಆಪ್ರೇಷನ್ಗೆ ನಾವೇನಂತಂದರೆ ಈಗ ಕಾಸ್ಟ್ ಆಫ್ ಇದು ಕಟ್ತೀವಲ್ಲ, ಸೊ ಲ್ಯಾಪ್ರೋಸ್ಕೋಪಿಗೂ ಮತ್ತು ಓಪನ್ ಸರ್ಜನ್ಗೆ ಏನು ವ್ಯತ್ಯಾಸ ಆಗ್ಬೋದು ಸರ್? ಭಾಳ ಅಂತಂದ್ರೆ ನಿಮಗೆ 5,000 to 10,000 ಹಾಂ ಅಷ್ಟೇ ವ್ಯತ್ಯಾಸ ಇರುತ್ತದೆ. ಓಕೆ. ಬಟ್ ನೀವು ದುಡ್ಡು ನೋಡೋಕ್ಕಿಂತ ಮುಂಚೆ ನಿಮ್ ಹೀಲಿಂಗ್ ಪ್ರೊಸೆಸ್ಸು, ನೀವು ನಿಮ್ದು ಆ ಪರ್ಟಿಕ್ಯುಲರ್ ಡಿಸೀಸ್ ಅನ್ರಿ ಅಥವಾ ಪೋಸ್ಟ್ ಆಪರೇಟಿವ್ ಆಪರೇಷನ್ ಆದ ನಂತರ ಪೀರಿಯಡ್ ನೋಡಿದ್ರಪ್ಪ ಅಂತಂದ್ರ ನೀವು ಲಘು ಹೀಲ್ ಆಗ್ತೀರಿ. ಈಗ ಸಿಂಪಲ್ ಅದು, ಒಂದು ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ ಅಂದ್ರೆ ಪಿತ್ತಾಶಯದ ಚೀಲ ಇದು ತೆಗಿಯೋದು, ಇದು ಓಪನ್ ಪದ್ಧತಿಲೇ ತೆಗಿಯೋದು. ಆಮೇಲೆ ಲ್ಯಾಪ್ರೋಸ್ಕೋಪಿ ಪದ್ಧತಿ. ಓಪನ್ ಪದ್ಧತಿಲಿ ತೆಗಿಯೋದ್ರೆ ನೀವು ಅದ್ರ ಹೀಲಿಂಗ್ ಮಿನಿಮಮ್ ನಿಮಗೆ 20 ರಿಂದ 1 ತಿಂಗಳ ತನಕ ಹೋಗುತ್ತೆ. 20 ದಿನದಿಂದ 1 ತಿಂಗಳವರೆಗೆ. ಅದೇ ನೀವು ಲ್ಯಾಪ್ರೋಸ್ಕೋಪಿಕಲಿ ಮಾಡಿದ್ರೆ 10 ರಿಂದ 15 ದಿನದೊಳಗೆ ನೀವು ನಿಮ್ ಕಂಪ್ಲೀಟ್ಲಿ ಹೀಲ್ ಆಗಿ ನಿಮ್ ಕೆಲ್ಸಕ್ಕೆ ಹತ್ಬಹುದು. ಓಕೆ. ಸೊ ಇದು ರಿಕವರಿ ನಿಮ್ದು ಫಾಸ್ಟ್ ಇರುತ್ತೆ, ಪೇನು ಕಡಿಮೆ ಇರುತ್ತೆ. ಇದಕ್ಕೆ ಬೇಸಿಕಲಿ ಲ್ಯಾಪ್ರೋಸ್ಕೋಪಿಕ್ ನಾವೇನ್ ಅಂತೀವಿ, ಕೀ ಹೋಲ್ ಸರ್ಜರಿ ಅಂತೀವಿ. ಕೀ ಹೋಲ್ ಸರ್ಜರೀಸ್. ಇದರಲ್ಲಿ ನಾವು ಒಂದು ಪೋರ್ಟ್ ಅಂದ್ರೆ ಒಂದೇನ್ ತೂತ್ ಇರ್ತದ ಅಲ್ಲಿಗೆ ಒಂದ್ ಕಡೆಯಿಂದ ಕ್ಯಾಮೆರಾ ಹಾಕಿರ್ತೀವಿ. ಇನ್ನ 2 ಏನ್ ಪೋರ್ಟ್ ಇರ್ತಾವೆ ಅಲ್ಲಿ ನಮ್ ವರ್ಕಿಂಗ್ ಹ್ಯಾಂಡ್ಸ್ ಇರ್ತವೆ. ಆ ಹ್ಯಾಂಡ್ಸ್ ಥ್ರೂ ನಾವು ಏನ್ ಓಪನ್ ಪ್ರೊಸೀಜರ್ ಅಲ್ಲಿ ಮಾಡ್ತೀವಿ ಅದು ನಾವು ಲ್ಯಾಪ್ರೋಸ್ಕೋಪಿಕಲ್ ಮತ್ತೊಂದು ಫಾಯ್ದೆ ಏನಂತಂದ್ರೆ ಪ್ರಿಸಿಷನ್ ಬಹಳ ಚೆನ್ನಾಗಿರುತ್ತೆ. ಪ್ರಿಸಿಷನ್ ಯಾಕೆ ಚೆನ್ನಾಗಿರುತ್ತೆ ಅಂತಂದ್ರೆ ಅದು ಕ್ಯಾಮೆರಾ ಹಾಕಿದಾಗ ನಮ್ದು 40% ವ್ಯೂ ಈಸ್ ಮೋರ್ ಝೂಮ್ಡ್ ಇನ್. 40x ಝೂಮ್ ಆಗಿರುತ್ತೆ. ಅದೇ ನಿಮಗೆ ಓಪನ್ ಅಲ್ಲಿ ಅಷ್ಟು ಕ್ಲಿಯರ್ ಇರೋದಿಲ್ಲ. 1. 2, ನೀವು ಓಪನ್ ನಿಂತ್ರ ಬರೀ ಮ್ಯಾಲಿಂದ ಅಷ್ಟೇ ನೋಡಬಹುದು. ಆದ್ರೆ ಲ್ಯಾಪ್ರೋಸ್ಕೋಪಿ ಕ್ಯಾಮೆರಾ ಇದ್ದಾಗ ನೀವು ಒಳಗಡೆ ಹೋಗಿ ಅದರ ಅಕ್ಕಪಕ್ಕನೂ ನೋಡಿ ಆಪರೇಷನ್ ಮಾಡಬಹುದು. ಸೊ ಪ್ರಿಸಿಷನ್ ಏನಂತಾರಲ್ಲ ಅದು ಲ್ಯಾಪ್ರೋಸ್ಕೋಪಿಕಲಿ ಬಹಳ ಒಳ್ಳೇದು. ಓಕೆ ಸರ್. ಅಂದಾಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಸೊ ಇದು ಹೋಲಾಕಿ ಕ್ಯಾಮ್ರಾ ಬಿಡ್ತೀವಿ, ಕ್ಯಾಮ್ರಾ ಅಂದ ತಕ್ಷಣ ಭಾಳ ಜನರ ತಲೆಯಲ್ಲಿ ಏನು ಬಂದ್ಬಿಡುತ್ತೆ, ದೊಡ್ಡ ಕ್ಯಾಮ್ರಾ ಬಿಡ್ತಾರೆ ಅನ್ನೋ ಅಂತ. ಇಲ್ಲ, ಒಂದು ಸಣ್ಣ ಕ್ಯಾಮ್ರಾ ಇರುತ್ತೆ, ಅದನ್ನು ಬಳಕೆ ಮಾಡ್ತಾರೆ. ಬಟ್ ಸರ್ ಇದು ಸೇಫೆಸ್ಟ್ ಯಾವುದು ಅಂತ ಅನ್ಸುತ್ತೆ ಇವೆರಡರಲ್ಲಿ? ಬಹಳ ಸೇಫ್ಟಿ ಅಂತ ನೋಡಿ, ಸಿಂಪಲ್ ಇದೆ. ನೀವು ಕ್ಯಾಮೆರಾ ಅಂದ್ರೆ ಅಲ್ಲಿ ಕ್ಯಾಮೆರಾ ಅನ್ಲಿಕ್ಕೆ ಒಂದು ಸ್ಕೋಪ್ ಇರುತ್ತೆ. ಸ್ಕೋಪ್ ಅಲ್ಲೂ ಸೈಜಸ್ ಇರುತ್ತೆ. 10mm, 5mm. 10mm ಅಂದ್ರೆ 1 ಸೆಂಟಿಮೀಟರ್ ಡಯಾಮೀಟರ್ ಇದ್ದು ಇದು ಒಂದು. ನೆಕ್ಸ್ಟ್ ನೀವು ಸೇಫ್ಟಿ ಅಂತ ಹೇಳಿದ್ರಿ. ಸೇಫ್ಟಿ ಒಳಗ ನಿಮಗ್ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಿಮಗ್ ಸೇಫ್ಟಿ ಒಳ್ಳೇದಿರುತ್ತೆ. ಯಾಕೆ ಅಂದ್ರೆ ನಿಮ್ದು ವ್ಯೂ ಆಪರೇಷನ್ ಸಲುವಾಗಿ ಏನ್ ನಿಮ್ದು ಕಾಣುತ್ತೆ ಅಲ್ಲಿ ಕಾಣೋ ಮುಂದಾಗ ಸರಿಯಾಗಿ ಎಲ್ಲಿ ಏನ್ ಮಾಡ್ಬೇಕನ್ನೋದು ನಿಮಗೊಂದು ವ್ಯೂ ಚೆನ್ನಾಗಿ ಬಂತು ಅಂತಂದ್ರೆ ಅದು ಸೇಫ್ಟಿ ಪ್ರಿಸಿಷನ್ ಅಲ್ಲಿ ಒಳ್ಳೇದಿದ್ದಾಗ, ಅಲ್ಲೇ ಪ್ರಿಸಿಷನ್ ಒಳ್ಳೇದಿದ್ದಾಗ ಸೇಫ್ಟಿ ಆಬ್ವಿಯಸ್ಲಿ ಒಳ್ಳೇದಿರುತ್ತೆ. ಓಕೆ ಸರ್. ಅಂದ್ರೆ ಇದು ಯಾವ್ಯಾವ ತರದ ಆಪರೇಷನ್ಗಳಿಗೆ ಇದನ್ನು ಬಳಕೆ ಮಾಡಬಹುದು ಸರ್? ಈಗಿನ ದಿನದಲ್ಲಿ ಲ್ಯಾಪ್ರೋಸ್ಕೋಪಿಕ್ಕಿಂತ ಮತ್ತೊಂದು ಅಹೆಡ್ ಅಂದ್ರೆ 1 ಸ್ಟೆಪ್ ಅಹೆಡ್ ವರ್ಜನ್ ಏನ್ ಬಂದಿದೆ ಅದು ರೋಬೋಟಿಕ್ ಸರ್ಜರಿ ಏನ್ ಬಂದಿದೆ. ಅದು ಆತು ಅಥವಾ ಲ್ಯಾಪ್ರೋಸ್ಕೋಪಿಕ್ ಆತು, ಆಲ್ಮೋಸ್ಟ್ ಎಲ್ಲಾ ಸರ್ಜರಿಲಿ ಅಂದ್ರೆ ಅಬ್ಡಮಿನಲ್ ಎಲ್ಲಾ ಸರ್ಜರೀಸ್ ಅಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡ್ಬೋದು. ಅಂದ್ರೆ ನಾವು ಅಪೆಂಡಿಕ್ಸ್ ಆತು, ಪಿತ್ತಾಶಯದ ಇದು ಆತು, ಆಮೇಲೆ ನೀವು ರೈಟ್ ಹೆಮಿಕೋಲೆಕ್ಟಮಿ, ಲೆಫ್ಟ್ ಹೆಮಿಕೋಲೆಕ್ಟಮಿ, APRs ಅಂತಂತಾರೆ, ಅಬ್ಡಮಿನೋ ಪೆರಿನಿಯಲ್ ರಿಸೆಕ್ಷನ್, ಲೋ ಆಂಟೀರಿಯರ್ ರಿಸೆಕ್ಷನ್. ಇವು ಎಲ್ಲ ಪ್ರಕಾರದ ಸರ್ಜರೀಸಿಗೆ ನಾವು ಯೂಸ್ ಮಾಡಬಹುದು. ಲ್ಯಾಪ್ರೋಸ್ಕೋಪಿಕಲಿ ನಾವು ಕಿಡ್ನಿ ಕೂಡ ತೆಗಿಬಹುದು. ಲ್ಯಾಪ್ರೋಸ್ಕೋಪಿಕಲಿ ನಾವು ಗರ್ಭಚೀಲವನ್ನು ತೆಗಿಬಹುದು. ಗರ್ಭಚೀಲದ್ದು ಲ್ಯಾಪ್ರೋಸ್ಕೋಪಿಕಲಿ ತೆಗಿಯೋದ್ರಲ್ಲಿ ಇಷ್ಟು ಫಾಯ್ದೆ ಇದೆ ಅಂದ್ರೆ ಪೇಷಂಟಿಗೆ ನೋವು ತ್ರಾಸು
ಅಂದ್ರೆ ಆ ಹೆಣ್ಮಗಳಿಗೆ ನೋವು ತ್ರಾಸು ಏನೇನೂ ಇರಂಗಿಲ್ಲ, ಜಾಸ್ತಿ ಏನೂ ಇರಂಗಿಲ್ಲ. ಹೀಲಿಂಗ್ ಪೀರಿಯಡ್ ಬಹಳ ಕಡಿಮೆ ಇರುತ್ತೆ, ರಿಕವರಿ ಬಹಳ ಫಾಸ್ಟ್ ಇರುತ್ತೆ. ಸೊ ಅವ್ರಿಗೆ ಅದು ಬಹಳ ಕಂಫರ್ಟೇಬಲ್ ಆಗಿ ಮುಂದಿಂದ ಅವ್ರು ರೆಗ್ಯುಲರ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ ಸರ್, ಈಗ ಇಷ್ಟೊತ್ತು ನಿಮ್ಮ ವೃತ್ತಿಯಲ್ಲಿ ನೀವು ಮಾಡುವಂಥ ಆಪರೇಷನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಒಂಚೂರು ನಿಮ್ಮ ಆಸ್ಪತ್ರೆ ಬಗ್ಗೆ ಮಾತಾಡೋಣ ಅಂತ. ಸೊ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಹೆಸರು ಮೂಡಿಸಿರುವಂಥ ಆಸ್ಪತ್ರೆ ಅಂತ ಗುರುತಿಸ್ಕೊಂಡಾಗಿದೆ. ಹೌದು, ಸ್ಪೆಷಲಿ ಹೆಸರಲ್ಲೇ ಇದೆ ಆ ತಾಕತ್ತು, ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು. ಹೌದು. ನಿಮ್ಮಲ್ಲಿ ಇರುವಂಥ ಈ ಆಪರೇಷನ್ ಥಿಯೇಟರ್ ಬಗ್ಗೆ ಕೆಲವೊಬ್ರು ಹೇಳ್ತಾ ಇದ್ರು ಸರ್, ಬಹಳ ಅದ್ಭುತವಾಗಿರುವಂಥ ಹೈ ಎಂಡ್ ಆಪರೇಷನ್ ಥಿಯೇಟರ್ಸ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಏನೇನು ಫೆಸಿಲಿಟೀಸ್ ಇದೆ ಸರ್, ಯಾವ ಥರ ಇದೆ ಅದು ಹೇಳ್ಬೇಕಂದ್ರೆ ನೀವು ಅಂದ್ರೆ ಜನರೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗ್ಲಿಗತ್ತಾವ ಅಂತಂದ್ರ ಆಬ್ವಿಯಸ್ಲಿ ಇಟ್ ಈಸ್ ಅ ಹೈ ಎಂಡ್ ಆಪರೇಷನ್ ಥಿಯೇಟರ್. ಸುಮ್ನೆ ಚಿಕ್ಕದು ಸಣ್ಣದು ಅಂತ ಏನ್ ಇರಂಗಿಲ್ಲ. ಸೊ ಬೇಸಿಕಲಿ ಇದು ಹೆಂಗಿರ್ತದ ಅಂತಂದ್ರ ನಿಮ್ದು ಬೇಸಿಕ್ ಆಪರೇಷನ್ ಹೈ ಎಂಡ್ ಇರ್ಬೇಕಂದ್ರೆ ಒಂದು ಅನೆಸ್ಥಿಷಿಯಾ ಮಷಿನ್ ಒಳಗಿರ್ಬೇಕು. ಅನೆಸ್ಥಿಷಿಯಾ ಮಷಿನ್ ಎಲ್ಲಕ್ಕಿಂತ ಟಾಪ್ ಕ್ವಾಲಿಟಿ. ಆ ಆಪರೇಷನ್ ಟೇಬಲ್ ಆಪರೇಷನ್ ಥಿಯೇಟರ್ ಟೇಬಲ್ ಇರುತ್ತೆ, ಅದು ಟಾಪ್ ಕ್ವಾಲಿಟಿ ಇದೆ. ನಮ್ಮ ಲೈಟಿಂಗ್ಸು ಅದೆಲ್ಲ ಮಾಡ್ಯುಲರ್ ಓಟಿ ಅಂತ ಹೇಳ್ತೀವಿ. ಮಾಡ್ಯುಲರ್ ಓಟಿ ಒಳಗೆ ಯೂಶಲಿ ಏನಿರ್ತದ, ಒಂದು ಟೆಂಪರೇಚರ್ ಮೇಂಟೈನ್ಡ್ ಇರ್ತದ, ಹೊರಗಿನ ಗಾಳಿ ಒಳಗ್ ಬರ್ಲಾರ್ದಂಗ ಇರ್ತದ, ಸ್ಟೆರಿಲಿಟಿ ಇರ್ತದ, ಪ್ಲಸ್ ರಿಕ್ವೈರ್ಡ್ ಇಕ್ವಿಪ್ಮೆಂಟ್ಸ್ ಇರ್ತಾವ. ನಮ್ಮಲ್ಲೇ ಲ್ಯಾಪ್ರೋಸ್ಕೋಪಿ ಮಷೀನ್ಸ್ ಅವ. ಅದ್ ಹೊರತು ಅನೆಸ್ಥೇಷಿಯಾ ಮಷೀನ್ಸ್ ಅಂತೂ ಟಾಪ್ ಕ್ವಾಲಿಟಿ ಅದ. ಸೊ ಇನ್ಸ್ಟ್ರೂಮೆಂಟ್ಸ್ ಅವ. ಸೊ ಇವೆಲ್ಲ ಮ್ಯಾಟರ್ ಆಗ್ತವೆ. ಆಮೇಲೆ ನಮ್ಮಲ್ಲೇ ಇದು ನಮ್ಮಲ್ಲಿ ಅಂದ್ರೆ JSLS ಅಲ್ಲಿ ಇದು ಟಾಪ್ ಕ್ವಾಲಿಟಿ ಇದ್ದಿದ್ರಿಂದ ನಮ್ದು OT ಈಸ್ ಮಾಡ್ಯುಲರ್ ಅಂಡ್ ವೆರಿ ಗುಡ್ OT. ಸರ್, ಇನ್ನೊಂದು, ಈಗ ಆಸ್ಪತ್ರೆಗಳು ಬಹಳಷ್ಟಿದ್ದಾವೆ, ವೈದ್ಯರುಗಳು ಜಾಸ್ತಿ ಇದ್ದಾರೆ. ಆದರೂ ಕೂಡ ನಮ್ಮ ಆಸ್ಪತ್ರೆಗೆ ಬನ್ರಿ ಅಂತ ಹೇಳಬೇಕು ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಅಂಥದ್ದೇನಿದೆ ಅಂತ, ನೀವು ವಿಶೇಷ ಏನಿದೆ ಅನ್ನೋದು ನೀವು ಹೇಳಬಲ್ಲೆ? ನೋಡ್ರಿ, ನಮ್ಮ ಹಾಸ್ಪಿಟಲ್ ಅಂತಂದ್ರೆ ನೀವು ಹಾಸ್ಪಿಟಲ್ ಪ್ರಿಮೈಸಿಸ್ ಬಂದ್ ನೋಡ್ರಿ. ಹಾಸ್ಪಿಟಲ್ ತರ ಅನ್ಸಂಗಿಲ್ಲ. ನೀವು ಯಾವ್ದೋ ರಿಸಾರ್ಟಿಗೆ ಬಂದಿರೋ ಅಥವಾ ಇಷ್ಟ ಪ್ರಶಾಂತ ಮತ್ತು ಪ್ರಶಸ್ತ ನಿಮಗೆ ಎಲ್ಲೂ ಸಿಗುವುದಿಲ್ಲ. ಒಂದು. ಎರಡು, ಕ್ಲೀನ್ಲಿನೆಸ್. ಇಲ್ಲಿ ಅಂತ ಕ್ಲೀನ್ಲಿನೆಸ್ ನೀವು ಯಾವ ಹಾಸ್ಪಿಟಲ್ ಹೋದ್ರು ಸಿಗುವುದಿಲ್ಲ. ಇಷ್ಟು ದೊಡ್ಡ ಹಾಸ್ಪಿಟಲ್ ಒಳಗ ಬೇಸಿಕಲಿ ಹೆಂಗಿರ್ತದ್ರಿ, ಒಂದ್ ಹಾಸ್ಪಿಟಲ್ ಬಂದಿ ನೀವು ಯಾರ ಜೊತೆನೂ ಮಾತಾಡಿದ್ರಪ್ಪ ಅಂತಂದ್ರು ಹಾಸ್ಪಿಟಲ್ ಅಂತಂದ್ರೆ ಹೊಲಸ್ ಅಂತ ತಲೆಗಿರ್ತದೆ. ಬಟ್ ಅದು ಇಲ್ಲಿ ಹೊಟ್ಟೆ ಸಿಗುದಿಲ್ಲ. ಇಷ್ಟು ಕ್ಲೀನ್ ಹಾಸ್ಪಿಟಲ್, ಇಷ್ಟು ದೊಡ್ಡ ಮತ್ತು ಕ್ಲೀನ್ ಹಾಸ್ಪಿಟಲ್ ನಿಮಗೆ ಎಲ್ಲೂ ಸಿಗಂಗಿಲ್ಲ. ಅದು ಹೊರತು ಇಲ್ಲಿ ಫೆಸಿಲಿಟೀಸ್ ಆರ್ ಟಾಪ್ ಲೆವೆಲ್. ಅದರಲ್ಲಿ ಏನೋ ಡೌಟ್ ಇಲ್ಲ. ಸರ್ ಹೇಳ್ತಾ ಇದ್ರು JSS ಹಾಸ್ಪಿಟಲ್ ಕೇವಲ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲ್ ಅಲ್ಲ, ಅದೊಂಥರ ಆಧ್ಯಾತ್ಮಿಕ ಅನುಭೂತಿ ಕೊಡುವಂತ ಒಂದು ಪ್ರಶಾಂತವಾದಂತ ವಾತಾವರಣ. ಅಂದ್ರೆ ಸರ್, ಈಗ ಹಾಸ್ಪಿಟಲ್ ಪೇಷಂಟ್ ರಿಕವರಿ ಆಗ್ಬೇಕಂದ್ರೂ ಅಲ್ಲಿ ವಾತಾವರಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತಲ್ಲ? ಹೌದು, ವಾತಾವರಣ, ಪೇಷಂಟ್ ಮೆಂಟಾಲಿಟಿ, ಪೇಷಂಟ್ ಪಾಸಿಟಿವ್ ಮೈಂಡ್ ಸೆಟ್, ಇವೆಲ್ಲ ಹೆಲ್ಪ್ ಆಗ್ತಾವ. ಈಗ ನೀವು ನೀವು ಯಾವಾಗ್ಲೂ ನೋಡ್ರಿ, ಒಬ್ಬ ಅಳ್ಕೋತ್ ಬರೋ ಪೇಷಂಟ್, ಇನ್ನೊಬ್ಬ ನಗ್ನಗ್ತಾ ಇರೋ ಪೇಷಂಟ್, ಇಬ್ರದು ರಿಕವರಿ ನಾನು ಬಹಳಷ್ಟು ನನ್ನ ಅನುಭವ ಪ್ರಕಾರ ನೋಡಿದ್ದೆ. ಯಾರು ಇವ್ರು ನಗ್ನಗ್ತಾ ಚೆನ್ನಾಗಿ ಆಯ್ತು ನಾನು ಆರಾಮಾಗ್ತೀನಿ ಅಂತ ಒಂದು ವಿಚಾರ ಭಾವ ಯಾರ್ದು ಇರ್ತದ, ಅವ್ರು ನೋಡಿದ್ರ ಅವ್ರದ್ದು ರಿಕವರಿ ಬಹಳ ಫಾಸ್ಟ್ ಇರ್ತದ. ಆಮೇಲೆ ಹಂಗ ವಿಚಾರ ಭಾವ ಬರು ಹಂಗ ಇಲ್ಲೇ ಎನ್ವೈರನ್ಮೆಂಟ್, ಆ ಪ್ರಶಾಂತತೆ, ಆ ಪ್ರಶಸ್ತತೆ, ಆಮೇಲೆ ಅದು ಶಾಂತ ವಾತಾವರಣ, ಗಿಡ ಮರಗಳು, ಅವು ನೋಡಿ ಮನುಷ್ಯ ಆರಾಮ ಆಗ್ಬೇಕು. ಅದು ಅಲ್ಲೇ ಆರಾಮಾಗಿರ್ತಾನ. ಪ್ಲಸ್ ದ ಟ್ರೀಟ್ಮೆಂಟ್ ಹೆಲ್ಪ್ಸ್. ಇಲ್ಲಿ ವಾತಾವರಣ ರೋಗಿಗಳಿಗೆ ಬೇಗನೆ ಗುಣಮುಖ ಆಗೋದಕ್ಕೆ ಪೂರಕವಾಗಿರುವಂಥದ್ದು ಮತ್ತು ಸ್ವಚ್ಛತೆ, ಇವೆಲ್ಲವುಗಳನ್ನು ಬರೀ ನಾವು ಹೇಳೋದಲ್ಲ, ಒಂದ್ಸರ್ತಿ ಕಣ್ಣಾರೆ ನೋಡಿದಾಗ ಗೊತ್ತಾಗುತ್ತೆ ಅಂತ ಸರ್ ಹೇಳೋ ಪ್ರಕಾರ ಈ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ. ಅದು ಏನಪ್ಪಾ ಅಂದರೆ ಬೇಗನೆ ಗುಣಮುಖಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸರ್. ಅದರ ಜೊತೆಯಲ್ಲಿ ಈ ಪ್ರಶ್ನೆ, ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈಗ ಅಂದರೆ ನಿಮ್ಮ ಆಸ್ಪತ್ರೆ ಇದು ಕೇವಲ ಏನಪ್ಪಾ ಅಂತಂದ್ರೆ ಸಿದ್ದೇಶ್ವರ ಸಂಸ್ಥೆ, ಸಿದ್ದೇಶ್ವರ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥೆಯ ಅಡಿಯಲ್ಲಿ ಬರುವಂಥ ಆಸ್ಪತ್ರೆ ಅಲ್ಲ, ಇದು ಜನಸಾಮಾನ್ಯರ ಆಸ್ಪತ್ರೆ ಅಂತ ಹೇಳಬೇಕು ಅಂದ್ರೆ ನಾವೇನಂತ ಹೇಳ್ಬೋದು ಸರ್ ಅವರಿಗೆ? ಇಷ್ಟು ಚಲೋ ಮತ್ತು ಇಷ್ಟು ಪ್ರಶಾಂತ ಜಾಗದ ಹಾಸ್ಪಿಟಲ್ ನಿಮಗೆ ಲಾಭ ನೀವು ಪಡೆದುಕೊಳ್ಬೇಕಂತ ನಮಗನ್ನಿಸ್ತದ. ಬರಬೇಕು, ಟ್ರೀಟ್ಮೆಂಟ್ ತಗೋಬೇಕು, ಆದಷ್ಟು ನಿಮಗೆ ಒಳ್ಳೇದಾಗಬೇಕು, ನಿಮ್ಮ ಹೆಲ್ತ್ ಒಳ್ಳೇದಾಗಬೇಕು, ಹೊರತು ಬೇರೆ ಏನು ಜಾಸ್ತಿ. ಇಷ್ಟೊತ್ತು ನಾವು ಮಾತಾಡ್ತಾ
ಡಾಕ್ಟರ್ ಶಿರೀಶ್ ಕನ್ನೂರ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಭಾಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಎಲ್ಲಿ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಯಾವ ಥರ ನಡೆಯುತ್ತೆ ಅನ್ನೋದ್ರ ಕುರಿತಾಗಿ ನೋಡಿದ್ವಿ. ಮತ್ತು ಅದ್ರ ಜೊತೆಯಲ್ಲಿ ನಾರ್ಮಲ್ ಆಗಿ ಮಾಡೋ ಆಪರೇಷನ್ಗೂ ಲ್ಯಾಪ್ರೋಸ್ಕೋಪಿಗೂ ಇರುವಂಥ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ JSS ಅಂದರೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಇರುವಂಥ ಸೌಲಭ್ಯಗಳು ಯಾವ ರೀತಿ ಅಂತ ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ಮಾಡ್ಯುಲರ್ OT ಯಾವ ಥರ ಇದೆ ಮತ್ತು ಎಷ್ಟು ಬೇಗನೆ ಒಬ್ಬ ರೋಗಿ ಗುಣಮುಖಲಾಗೋಕ್ಕೆ ಸಾಧ್ಯ ಅನ್ನೋದನ್ನು ಅವ್ರ ಬಾಯಿಂದನೇ ತಿಳ್ಕೊಂಡ್ವಿ. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ವಿಚಾರಗಳೊಂದಿಗೆ ನಾವು ನಿಮ್ಮ ಎದುರಿಗೆ ಬರ್ತೀವಿ. ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದು ಈ ನಮ್ಮ ಜನಗಳಿಗೆ ಈ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ಸ್ ಬಗ್ಗೆ ಮತ್ತು ನಾರ್ಮಲ್ ಆಪರೇಷನ್ಸ್ಗಳ ಬಗ್ಗೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ, ಅದ್ರ ಜೊತೆಲಿ ನಿಮ್ಮ ಆಸ್ಪತ್ರೆ JSS ಆಸ್ಪತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಚಿರಋಣಿ ಸರ್. ನಾವೆಲ್ಲ ಯಾರು ಆಸ್ಪತ್ರೆಗೆ ಬರಬೇಕು ಅಂತ ನಾವು ಅಪೇಕ್ಷೆ ಪಡಲ್ಲ. ಆದರೆ ಮನುಷ್ಯ ಅಂದಮೇಲೆ ರೋಗಗಳಿದ್ದಿದ್ದೆ, ಸಮಸ್ಯೆಗಳಿದ್ದಿದ್ದೆ, ಸಮಸ್ಯೆಗೆ ಪರಿಹಾರ ಬೇಕೇ ಬೇಕು. ಸೊ ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದರೆ ಒಂದು ಒಳ್ಳೆಯ ಆಸ್ಪತ್ರೆ ಬೇಕು. ಅಂತ ಒಂದು ಒಳ್ಳೆಯ ಆಸ್ಪತ್ರೆ ಯಾವುದು ಅಂದರೆ ಈಗ JSS ಹಾಸ್ಪಿಟಲ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಯಾಕಂದರೆ ಇಲ್ಲಿರುವಂಥ ಎಲ್ಲ ವೈದ್ಯರುಗಳನ್ನು ನೋಡಿದಾಗ ಪ್ರತಿಯೊಬ್ಬರು ಈ ಮಾತೃಹೃದಯದ ವೈದ್ಯರು ಅಂತ ಕರಿತೀವಿ ನಾವು. ಅಂದರೆ ವೃತ್ತಿ ಅಂತ ಸ್ವೀಕಾರ ಮಾಡೋದಕ್ಕಿಂತ ಬರೀ ವೃತ್ತಿ ಅಂತಂದಾಗ ಅಲ್ಲಿಗೆ ಏನು ಬಂದ್ಬಿಡುತ್ತೆ ಅಂತಂದರೆ ನನಗೆ ಸ್ಯಾಲ್ರಿ ಕೊಡ್ತಾರೆ, ನಾನು ಕೆಲಸ ಮಾಡ್ತೀನಿ ಅನ್ನೋದು ವೃತ್ತಿ ಆಗುತ್ತೆ. ಆದರೆ ಆತ್ಮಸಮರ್ಪಣಾ ಭಾವ ಅನ್ನೋದೇನಿದೆ ಅಂದರೆ ಒಬ್ಬ ಪೇಷಂಟ್ ಅಲ್ಲ, ಅವನು ನನಗೆ ದೇವರು, ಆ ದೇವರ ಸೇವೆ ಮಾಡ್ತಾ ಇದ್ದೀನಿ ಅನ್ನೋಂಥ ಭಾವ ಯಾವ ಡಾಕ್ಟ್ರಲ್ಲಿರುತ್ತೆ ಅವ್ರು ಮಾತ್ರ ಪೇಷಂಟ್ನ ಬೇಗನೆ ರಿಕವರಿ ಮಾಡೋದಕ್ಕೆ ಸಾಧ್ಯ. ಇಲ್ಲಿರುವಂಥ ಎಲ್ಲ ವೈದ್ಯರುಗಳು ಅದೇ ಮನಸ್ಥಿತಿಯಲ್ಲಿರುವಂಥವ್ರು. ಅದರ ಜೊತೆಯಲ್ಲಿ ಎಲ್ಲ ನರ್ಸಿಂಗ್ ಸ್ಟಾಫ್ಗಳು ಪ್ರತಿಯೊಂದು ಕೂಡ ಏನಪ್ಪ ಅಂದರೆ ಅತ್ಯುತ್ತಮವಾಗಿರುವಂಥ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರು ಮಾಡ್ತಾ ಇರುವಂಥ ಈ ಆಸ್ಪತ್ರೆಗೆ ಸದಾ ನೀವು ಜೊತೆಯಾಗಿರಿ ಅಂತ ಹೇಳ್ತಾ, ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಈ ಲ್ಯಾಪ್ರೋಸ್ಕೋಪಿಗೆ ಸಂಬಂಧಪಟ್ಟಿರುವಂಥ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನಮ್ಮ ವೈದ್ಯರಿಂದ ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಅದರ ಜೊತೆಯಲ್ಲಿ ನೀವು ನೇರವಾಗಿ ಆಸ್ಪತ್ರೆಗೆ ಭೇಟಿಯಾಗಬೇಕಾಗಿತ್ತು ಅಥವಾ ನಾವು ನೇರವಾಗಿ ವೈದ್ಯರನ್ನು ಸಂಪರ್ಕಿಸಬೇಕಾಗಿತ್ತು ಅಂದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಬರಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಸರ್ವೇ ಜನ ಸುಖಿನೋ ಭವಂತು. JSS Hospitals, redefining healthcare. Vijaypur, Karnataka.